ಕನ್ಯಾ ರಾಶಿಯವರಿಗೆ ಈ ತಿಂಗಳು ವಿಶೇಷವಾದಂಥ ಒಂದು ಎಚ್ಚರಿಕೆ ಇದೆ. ಆ ಒಂದು ಎಚ್ಚರಿಕೆಯನ್ನು ಅವರು ವಹಿಸ್ತು ಅಂತಂದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಓವರಾಲ್ ಈ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತಂದರೆ ಈ ತಿಂಗಳು ಪ್ಲ್ಯಾನಿಂಗು ಮತ್ತು ಪರ್ಫೆಕ್ಷನ್ ಇದೆ. ಅದ್ಭುತವಾದಂಥ ಒಂದು ಸ್ಟ್ರಾಟಜಿ ಅಂದರೆ ನೀವು ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡು ಅದ್ಭುತವಾಗಿ ಪ್ಲ್ಯಾನಿಂಗ್ ಮಾಡಿ ಅದನ್ನು ಸಕ್ಸಸ್ ಆಗ್ತೀರಾ ಈ ತಿಂಗಳು, ಏಪ್ರಿಲ್ ತಿಂಗಳು. ಮತ್ತು ನಿಮ್ಮ ಒಂದು ಹಾರ್ಡ್ ವರ್ಕು ನಿಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ನಿಮ್ಮ ಒಂದು ಶ್ರಮ ಎಲ್ಲೂ ಲಾಸ್ ಆಗಲ್ಲ, ಪ್ರತಿಫಲ ಸಿಗುತ್ತೆ. ಮತ್ತು ಡಿಸಿಪ್ಲಿನ್ ಹೆಚ್ಚಾಗ್ತಾ ಬರುತ್ತೆ. ಒಳ್ಳೆಯದು ಎಷ್ಟು ಪ್ರಮಾಣ ಅಂತಂದರೆ ಪಾಸಿಟಿವು ನಿಮಗೆ 70% ನಿಮಗೆ ಪಾಸಿಟಿವ್. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ತಿಂಗಳು ಮತ್ತು ಆಪರ್ಚುನಿಟೀಸ್ ಬರುತ್ತೆ. 90% ಆಪರ್ಚುನಿಟೀಸ್ ಬರುತ್ತೆ. ನೀವು ಎಷ್ಟು ಪರ್ಸೆಂಟ್ ಚಾಲೆಂಜು ಮತ್ತು ಕಷ್ಟವನ್ನು ಅನುಭವಿಸ್ಬೇಕು ಅಂದರೆ 40% ಅಷ್ಟು ಕಷ್ಟವನ್ನು ಅನುಭವಿಸ್ಬೇಕು. ಮತ್ತು ಯಾರಿಂದ ತೊಂದರೆ ಆಗುತ್ತೆ ಗೊತ್ತಾ? ಸ್ವಂತ ಅಣ್ಣ ತಮ್ಮಂದರು ಜಗಳ ಆಗ್ತಾ ಬರುತ್ತೆ. ಮತ್ತು ಕೋರ್ಟು ಕಚೇರಿಗಳ ಒಂದು ಸಮಸ್ಯೆಗಳು ಬರುವಂಥ ಒಂದು ಚಾನ್ಸಸ್ಗಳಿರುತ್ತೆ. ಮತ್ತು ನಿಮ್ಮ ಕೆಲಸದವರು ತೊಂದರೆಗಳನ್ನು ಮಾಡಿ ನಿಮಗೆ ಒಂದು ಸಮಸ್ಯೆಯನ್ನು ತಂದು ಕೊಡ್ತಾರೆ, ಗೊತ್ತಲ್ಲ. ಮತ್ತು ನೀವು ಜಾಸ್ತಿ ಓವರ್ ಥಿಂಕು, ಅಯ್ಯೋ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಅಂತ ಜಾಸ್ತಿ ಥಿಂಕನ್ನು ಮಾಡ್ತೀರಾ. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವು ಯಾವ ಒಂದು ಇದನ್ನು ಮಾಡಬೇಕು ಅಂತಂದರೆ ನೀವು ಮೇಯ್ನಾಗಿ ದೇವರಿಗೆ ದಾಸವಾಳವನ್ನು ನೀವು ತೆಗೆದುಕೊಂಡೋಗಿ ಎಲ್ಲರೂ ಕಿತ್ಕೊಂಡೋಗಿ ನೀವು ಅರ್ಪಣೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೇವರ ಫೋಟೋಗೆ ನೀವು ಹಾಕಿ, ಮತ್ತು ನಿಮ್ಮ ಮನೆಯಂಥ ವಿಗ್ರಹಕ್ಕೆ ನೀವು ಹಾಕಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಬುಧವಾರ ನೀವು ಪ್ರತಿ ಬುಧವಾರ ನೀವು ಏನು ಮಾಡಿ ಅಂತಂದರೆ ಮುಖ್ಯವಾಗಿ ಕಾಲಭೈರವನ ಒಂದು ಆರಾಧನೆ ಮಾಡಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ಗಳು ಬರುತ್ತೆ. ಮತ್ತು ಫುಲ್ಲು ಡೀಟೈಲಾಗಿ ವರ್ಕ್ ಮಾಡಿ ಸಕ್ಸಸ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು. ಮತ್ತು ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಚೆನ್ನಾಗತ್ತೆ. ಮತ್ತು ನಿಮಗೆ ಏನು ಅಂತಂದರೆ ಪ್ರೀತಿ ಮತ್ತು ಪ್ರೇಮದ ವಿಚಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಬರುತ್ತೆ, ಗೊತ್ತಲ್ಲ. ಮತ್ತು ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ಮತ್ತು ಫ್ಯಾಮಿಲಿಯು ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಆರೋಗ್ಯದಲ್ಲಿ ಏನು ಸಮಸ್ಯೆ ಕಾಣುತ್ತೆ, ಆನ್ಲೈನ್ ಕ್ಲಾಸು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು
ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಅಂತಂದರೆ ಈ ಮಲಬದ್ಧತೆ ಕಾರಣ ಆಗ್ತಾ ಬರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಜೊತೆಗೆ ಇನ್ನೊಂದು ಮೇಯ್ನ್ ಆಗಿದೆ, ಶುಗರ್ ಇರೋಂಥವ್ರಿಗೆ ಸ್ವಲ್ಪ ಜಾಸ್ತಿ ಏರುಪೇರುಗಳು ಆಗ್ತಾ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಪಾದ ಉರಿ ಆಗುವಂಥದ್ದು ಇದೆಲ್ಲ ಕಂಡು ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಶಿವಸಹಸ್ರನಾಮವನ್ನು ನೀವು ಓದಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ತುಂಬ ಪವರು ಮತ್ತು ಸ್ಟ್ರಾಂಗ್ ಆಗಿದೆ. ಮತ್ತು ಓವರ್ ಜಾಸ್ತಿ ಥಿಂಕನ್ನು ಮಾಡ್ತಾ ಹೋಗ್ತೀರ ನೀವು. ಮತ್ತು ಇನ್ನೂ ವಿಶೇಷವಾಗಿ ಅಂತಂದರೆ ನಿಮ್ಮ ಒಂದು ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನು ಜಾಸ್ತಿ ಮಾಡ್ಕೋತೀರಾ, ಕಲಿಯೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀರಾ, ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಅದರಿಂದ ನಿಮ್ಮನ್ನ ಗುರುತಿಸಿ ನಿಮಗೆ ಇದಾಗ್ತಾ ಬರುತ್ತೆ. ಇನ್ನೊಂದು ಏನಂತಂದರೆ ನಿಮ್ಮ ಒಂದು ಪ್ಲ್ಯಾನಿಂಗಿಗೆ ಎಲ್ಲರೂ ಕೂಡ ಫಿದಾ ಆಗ್ತಾರೆ. ಅಂತಂದರೆ ನೀವು ಮಾಡುವಂಥ ಪ್ಲ್ಯಾನಿಂಗ್ ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾ ಹೋಗ್ತಾರೆ. ಜೊತೆಗೆ ನಿಮ್ಮದು ಏನು ಸಮಸ್ಯೆ ಅಂತಂದರೆ ಅತಿಯಾದಂತಹ ಥಿಂಕಿಂಗು, ಅತಿಯಾದಂತಹ ಆಲೋಚನೆ ನಿಮ್ಮ ಮನಸ್ಸನ್ನು ಕೆಡಿಸ್ತಾ ಹೋಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ದೇವರಿಗೆ ಪುಳಿಯೋಗರೆನ ನೈವೇದ್ಯವನ್ನು ಇಡಿ, ತುಂಬ ಚೆನ್ನಾಗಾಗುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಮತ್ತು ಸೂರ್ಯಕಾಂತಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಚೆನ್ನಾಗಾಗ್ತಾ ಬರುತ್ತೆ. ಜೊತೆಗೆ ನೀವು ಶಿವಸಹಸ್ರನಾಮ ಓದಿ ಜೊತೆಗೆ ವಿಷ್ಣು ಸಹಸ್ರನಾಮ ಓದಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ನಿಮಗೆ ಲಕ್ಕಿ ಬಣ್ಣ ಯಾವುದು ಅಂತಂದರೆ ಕೆಂಪು ಅಂತ ಹೇಳಿದ್ನಲ್ಲ, ತುಂಬ ಕೆಂಪು ಬಣ್ಣ. ಮತ್ತು ಈ ತುಳಸಿಯನ್ನು ನೀವು ಸೇವನೆ ಮಾಡೋದು ನಿಮ್ಮ ಆರೋಗ್ಯ ಹೆಚ್ಚುತ್ತಾ ಬರ್ತಾ ಹೋಗುತ್ತೆ. ನೀವು ಏನು ಒಂದು ಸಮಸ್ಯೆ ಅಂದರೆ ಡಿಸಿಷನಲ್ಲಿ ಸ್ವಲ್ಪ ಹೇಳುತ್ತೀರ, ನೀವು ಯಾವ ರೀತಿ ಡಿಸಿಷನ್ ತೊಗೋಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಟೆನ್ಷನ್ನು ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ನೀವು ಡಿಸಿಷನ್ನ ತೆಗೆದುಕೊಳ್ಳಿ. ಇನ್ನು ಆಧ್ಯಾತ್ಮ ಪಯಣ, ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ತುಂಬ ಚೆನ್ನಾಗಾಗ್ತಾ ಬರುತ್ತೆ. ನಿಮ್ಮ ಯಾವ ವಾರ ತುಂಬ ಒಳ್ಳೆಯ ವಾರ ಅಂತಂದರೆ ಬುಧವಾರ ದಿನ ತುಂಬ ಒಳ್ಳೆಯ
ಅವ್ರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿ. ಮತ್ತು ಶುಭ ಸಂಖ್ಯೆ ಯಾವುದು ಅಂತಂದರೆ 4 ಶುಭ ಸಂಖ್ಯೆ. 4ನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಮನೆಯಲ್ಲಿ ಸ್ವಲ್ಪ ದುಷ್ಟಶಕ್ತಿಗಳು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಅಂದರೆ ನೆಗೆಟಿವ್ ಎನರ್ಜಿ, ನಿಮಗೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೆ ಇರೋವಂಥದ್ದು, ತೊಂದರೆ ಆಗುವಂಥದ್ದು, ಇದು ನೆಗೆಟಿವ್ ಎನರ್ಜಿ ಅಂತ ಹೋಗ್ತೀರ. ಅದನ್ನು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಬೇಕು ಅಂತಂದರೆ ಮನೆಯಲ್ಲಿ ಸ್ವಸ್ತಿಕ್ಕನ್ನು ನೀವು ಅಳವಡಿಸಿ. ಬಾಗಿಲಿಗೊಂದು ಮತ್ತು ಮನೆ ಓಪನ್ ಆದ ತಕ್ಷಣ ಎದುರುಗಡೆ ಡೋರ್ ಯಾವುದಿದೆ ಅದನ್ನು ನೀವು ಈ ಒಂದು ಸ್ವಸ್ತಿಕನ್ನು ಅಳವಡಿಸಿ. ತುಂಬ ಚೆನ್ನಾಗಾಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅಂದರೆ ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಿಂಗಳ ಒಂದು ಭವಿಷ್ಯ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ